ಸಾಕಷ್ಟು ಜನರಿಗೆ ಶುಗರ್ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ತೀರಾ. ಸೊ ಅಂಥವ್ರಿಗೆ ನನ್ನ ಶುಗರ್ ಕ್ಯೂರ್ ಆಗುತ್ತಾ, ನಾನು ಡಯಾಬಿಟಿಕ್ಸಿಂದ ರಿವರ್ಸ್ ಆಗಬಹುದಾ, ಮತ್ತೆ ವಾಪಸ್ ಶುಗರ್ ಇಲ್ಲದ ಜೀವನ ನಡೆಸಬಹುದಾ ಅಂತೆಲ್ಲ ಪ್ರಶ್ನೆ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ಇವತ್ತು ರಾಣೆಬೆನ್ನೂರಿಗೆ ಬಂದಿದ್ದೆ. ದೇಹನ ಸ್ವಚ್ಛ ಮಾಡುತ್ತೆ ಈ ಮೆಡಿಸಿನ್ ಹೊರತು ಯಾವುದೇ ಸೈಡ್ ಎಫೆಕ್ಟ್ ಮಾಡಲ್ಲ. ಸೈಡ್ ಎಫೆಕ್ಟ್ ಅಂತೂ ಸಾಧ್ಯನೇ ಇಲ್ಲ. 100% ಬರೆದು ಕೊಡ್ತೀನಿ ನಾನು ನಿಮಗೆ. ನಾನು ನಿಮಗೆ ಕೇಳೋದಿಷ್ಟೇ, ಹಾ ಸರ್, ನನ್ನ ಕಡೆಯಿಂದ ಒಬ್ಬ ಶುಗರ್ ಪೇಷಂಟ್ ನಿಮ್ಮ ಹತ್ರ ನಾನು ಕಳಿಸಿದ್ರೆ ಅವ್ರನ್ನ ಕ್ಯೂರ್ ಮಾಡಿ ಕಳಿಸ್ತೀರಾ ಸರ್? 100%. ಮತ್ತೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ಕೊಡ್ತೀನಿ ಆರಾಮಾಗಿದ್ದೀನಿ ಅಂತ ಹೇಳಿ. ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಇನ್ಸ್ಟೆಂಟ್ ಆಗಿ ಶುಗರ್ ಕಂಟ್ರೋಲ್ ಆಗ್ಬೇಕು ಸರ್ ಅವ್ರಿಗೆ. ಈಗ ಒಂದು 500 ಶುಗರ್ ಇದೆ, ನಾನು ನಿಮ್ಮನ್ನ ಒಂದು 3 ತಿಂಗಳೊಳಗಡೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಇಮಿಡಿಯೇಟ್ಲಿ ಅವ್ರಿಗೆ ಮೊದಲು ಕ್ಲಿಯರ್ ಆಗಬೇಕು. ನೋಡ್ರಿ, ಸೈಡ್ ಎಫೆಕ್ಟ್ ಇಲ್ಲ ಅನ್ಲಿಕ್ಕೆ. ಏನು ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಅದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಹೇಳ್ತೇವೆ ಆಯುರ್ವೇದದೊಳಗಡೆ. ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅದು. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಸಾಕಷ್ಟು ಜನರಿಗೆ ಶುಗರ್ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ತೀರಾ. ಸೊ ಅಂಥವ್ರಿಗೆ ನನ್ನ ಶುಗರ್ ಕ್ಯೂರ್ ಆಗುತ್ತಾ, ನಾನು ಡಯಾಬಿಟಿಕ್ಸಿಂದ ರಿವರ್ಸ್ ಆಗಬಹುದಾ, ಮತ್ತೆ ವಾಪಸ್ ಶುಗರ್ ಇಲ್ಲದ ಜೀವನ ನಡೆಸಬಹುದಾ ಅಂತೆಲ್ಲ ಪ್ರಶ್ನೆ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ಇವತ್ತು ರಾಣೆಬೆನ್ನೂರಿಗೆ ಬಂದಿದ್ದೀನಿ. ಹಾವೇರಿ ಡಿಸ್ಟ್ರಿಕ್ಟ್ ರಾಣೆಬೆನ್ನೂರಿದ್ದೀನಿ. ಯಾಕಂದರೆ ಇಲ್ಲಿ SPPL ಅಂತ ಒಂದು ಗ್ರೂಪ್ ಇದೆ. ಇಲ್ಲಿ ಮಣಿಕಂಠ ಅಂತ ಒಬ್ಬರಿದ್ದಾರೆ. ಆ ಕಂಪನಿಯವರಿಗೆ ಸಖತ್ ಕಾನ್ಫಿಡೆನ್ಸ್ ಏನಪ್ಪ ಅಂತಂದರೆ, ಅವರು ಆಲೋಪತಿಯಲ್ಲೂ ಸಾಧ್ಯವಾಗದ ಹಾಗೆ ಶುಗರ್ನ ಕಂಟ್ರೋಲ್ ಮಾಡ್ತಾರಂತೆ, ಡಯಾಬಿಟಿಕ್ನ ರಿವರ್ಸ್ ಮಾಡ್ತಾರಂತೆ. ನಿಮ್ಮಲ್ಲೂ ಸಾಕಷ್ಟು ಜನ ಪೇಷಂಟ್ಗಳಿರ್ತೀರಿ. ಸೊ ಹಾಗಾಗಿ ನಿಮಗೆ ಉಪಯೋಗ ಆಗಲಿ ಅಂತ ಇಲ್ಲಿ ತನಕ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅವ್ರ ಆಫೀಸಲ್ಲಿ ಏನಿದೆ, ಇದೇ ಅವ್ರ ಹೆಡ್ ಆಫೀಸು, ಏನಿದೆ, ಏನು ಮಾಡ್ತಾರೆ, ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಶುಗರ್ನ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಾನೀಗ SPPL ಗ್ರೂಪ್ನ ಹೆಡ್ ಆಫೀಸ್ ರಾಣೆಬೆನ್ನೂರಿನಲ್ಲಿದೆ, ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿದ್ದೀನಿ. ಈಗ ನನ್ನ ಜೊತೆಗೆ SPPL ಗ್ರೂಪ್ನ CEO ಆಗಿರುವಂತಹ ಮಣಿಕಂಠ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಅವ್ರು ಕೊಡುವ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮಣಿಕಂಠ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಶುಗರು ಭಾಳ ದೊಡ್ಡ ಸಮಸ್ಯೆ. ಹೌದು ಸರ್. ಸಾಕಷ್ಟು ಜನ ವಿಶ್ವದ ಮೂಲೆಯಲ್ಲಿ ಪಲ್ಟಿ ಹೊಡಿತಾ ಇದ್ದಾರೆ. ಹೌದು ಸರ್, ಹೌದು. ವಿಶ್ವದ ಮೂಲೆಯಲ್ಲಿ ಪಲ್ಟಿ ಹೊಡಿತಾ ಇದ್ದಾರೆ. ಅದು ಸುಲಭ ಅಲ್ಲ. ಇನ್ಸುಲಿನ್ನು, ಟ್ಯಾಬ್ಲೆಟ್ಸು, ಆಳ ಮೂಳ ಸಮಸ್ಯೆ, ಅದು ತಿನ್ನಬೇಡಿ, ಇದು ಮುಟ್ಟಬೇಡಿ, ಆ ಡಯಟ್ ಈ ಡಯಟ್ 1000. ಅದರ ಆಚೆ ನಿಮ್ಗೊಂದು ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಮ್ಮ ಹತ್ರ ಬನ್ನಿ, ನಾವು ಡಯಾಬಿಟಿಕ್ಸ್ನ ರಿವರ್ಸ್ ಮಾಡ್ತೀವಿ ಅಂತ, ಅಂದ್ರೆ ನಾರ್ಮಲ್ ಮಾಡ್ಬಿಡ್ತೀವಿ ಅಂತ. ಹೌದು ಸರ್, ಹೌದು ಸರ್. ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಸರ್, ಗ್ಯಾರಂಟಿ ಸರ್ ಅದು. ಹೌದಾ? ಹೌದು ಸರ್, 100%. ನೀವು ಹೇಳೋಷ್ಟು ಸುಲಭ ಇದೆಯಾ? ಅದಕ್ಕೆ ನಿಮ್ಮ ಹತ್ರ ಟೆಸ್ಟಿಮೋನಿಯಲ್ಸ್ ಅಥವಾ ಯಾರಾದ್ರೂ ನಿಮ್ಮ ಹತ್ರ ಕ್ಯೂರ್ ಆದವರು ಇದ್ದಾರೆ? ಸರ್, ನಮ್ಮ ಹತ್ರ 10,000 ಜನರ ಮೇಲೆ ಕ್ಯೂರ್ ಆದವರು ಇದ್ದಾರೆ. ಅಂದ್ರೆ ಕ್ಯೂರ್ ಆದವರು ಅಂತಂದ್ರೆ ಸರ್, ಶುಗರ್ ಕ್ಯೂರ್ ಆಗೋಕೆ ಕಾಯಿಲೆ ಅಲ್ಲ. ಓಕೆ, ಇದು ಬಂದ್ಬಿಟ್ಟು ಕೊರತೆ. ಶುಗರ್ ಇಸ್ ನಾಟ್ ಡಿಸೀಸ್. ಡಿಸೀಸ್ ಅಲ್ಲದು, ಡಿಸಾರ್ಡರ್ ಅದು. ಓಕೆ, ಕೊರತೆ. ಸೊ ಅಂದ್ಮೇಲೆ ನಾವು ಅದಕ್ಕೆ ಕ್ಯೂರ್ ಮಾಡೋ ಪ್ರಸಂಗ ಆಗ್ಲಿ ಅಥವಾ ಆ ಥರ ಇರಲ್ಲ. ಬಟ್ ನಮ್ಮಲ್ಲಿ ಏನಂದ್ರೆ, ಅವ್ರ ದೇಹದಲ್ಲಿ ಪ್ಯಾಂಕ್ರಿಯಾಸ್ ವರ್ಕ್ ಮಾಡ್ತಾ ಇರಲ್ಲ. ಲೈಕ್ ನಾನು ನಿಮಗೆ ಒಂದು ಸ್ವಲ್ಪ ಉದಾಹರಣೆ ಸಮೇತ ಹೇಳ್ತೀನಿ. ಈಗ ಹಾರ್ಟ್ ಫೇಲ್ಯೂರ್ ಅಂದ್ರೆ ಏನು ಸರ್? ಹಾರ್ಟ್ ನಿಂತೋಗೋದು ಅಂತ ಅರ್ಥ ಈ ನಮ್ಮ ಪ್ರಕಾರ. ಬಟ್ ನಮ್ಮ ಪ್ರಕಾರ ಏನಂದ್ರೆ, ಆಯುರ್ವೇದದ ಪ್ರಕಾರ ಹಾರ್ಟಲ್ಲಿರುವಂಥ ಸೆಲ್ಸ್ಗಳು ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಇಡೀ ಹಾರ್ಟ್ ನಿಂತೋಯ್ತು ಅಂತಲ್ಲ. ಇಡೀ ಹಾರ್ಟ್ ಅಲ್ಲ, ಹಾರ್ಟಲ್ಲಿರೋ ಸೆಲ್ಸ್ಗಳು ವರ್ಕ್ ಮಾಡ್ತಾ ಇಲ್ಲ. ಸೊ ಕಿಡ್ನಿ ಫೇಲ್ಯೂರ್ ಅಂತಂದ್ರೆ ಕಿಡ್ನಿ ಅಲ್ಲ, ಕಿಡ್ನಿಯಲ್ಲಿರೋ ಸೆಲ್ಸ್ಗಳು ಫೇಲ್ಯೂರ್ ಅದು. ಸೊ ಅಂದಮೇಲೆ ಪ್ಯಾಂಕ್ರಿಯಾಸ್ ಫೇಲ್ಯೂರ್ ಅಂತ ಯಾಕೆ ಅನ್ಕೊಳ್ತೀರಿ? ಈಗ ಯಾವುದೇ ಕಾಯಿಲೆ ಆಗಲಿ ಅಥವಾ ಕೊರತೆ ಆಗಲಿ ಅಥವಾ ಪ್ರಾಬ್ಲಮ್ ಆಗಲಿ, ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಬೇಸಿಕ್ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹೋಗಿ 500 mg ಟ್ಯಾಬ್ಲೆಟ್, 1000 mg ಟ್ಯಾಬ್ಲೆಟ್ ತಗೊಳ್ಳೋದು, ಆಮೇಲೆ ಸಾಯೋವರೆಗೂ ಕೊರಗೋದು. ನೀವು ನಂಬಲ್ಲ ಸರ್, 5 years ಏನಾದರೂ ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಕಿಡ್ನಿ ಲಿವರ್ ಫೇಲ್ಯೂರ್ ಆಗಿಬಿಡುತ್ತೆ ಶುಗರ್ದು. ಹೌದು ಸರ್, 5 years ತಗೊಂಡ್ಬಿಟ್ರೆ. 5 years ಅಲ್ಲ, ನಾನು ಎಷ್ಟೋ ಪೇಷಂಟ್ಗಳು ನೋಡಿದ್ದೀನಿ, ತಗೊಳಕ್ ಸ್ಟಾರ್ಟ್ ಮಾಡಿ 1 ವರ್ಷದೊಳಗಡೆ ಕಿಡ್ನಿ ಕ್ರಿಯೇಟಿನ್ ಏರ್ಪೇರ್ ಆಗಿಬಿಡುತ್ತೆ. ತಗೊಳಕ್ ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ. ನನ್ನ ಹತ್ರ ಆ ಥರದ್ದು 1000 ಉದಾಹರಣೆಗಳಿದೆ. ಅಲೋಪತಿಯಲ್ಲಿ ಇಸ್ ದರ್ ಸಮ್ ಮಿಸ್ಟೇಕ್ ಅಂತ ಹೇಳ್ತೀರಾ ನೀವು? ಸರ್, ಮಿಸ್ಟೇಕ್ಸ್ ಅಂತ ಹೇಳಲ್ಲ ಸರ್. ಈಗ ಯಾವುದೇ ಒಂದು ಪ್ರಾಬ್ಲಮ್ ಸರ್, ಈಗ ನಾವು ಪ್ರಾಬ್ಲಮ್ ಅಂತ ಅನ್ಕೊಂಡಾಗ ಎಲ್ಲ ಸರಿ ಆಗುತ್ತೆ.
ನಾವು ಬೇರೆಯವರಲ್ಲಿ ಪ್ರಾಬ್ಲಮ್ನ ಹುಡುಕ್ಬಾರ್ದು. ನಾ ಹೇಳೋದು ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಕಾಯಿಲೆ ಬಂತು ಅಂದ ತಕ್ಷಣ ಡೈರೆಕ್ಟ್ ಆಗಿ ಹಾಸ್ಪಿಟ್ಲ್ ಹೋಗ್ಕಿಂತಾನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು. ಅಲೋಪತಿ ನಾವು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಈಗ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅಲೋಪತಿಗೆ ಹೋಗ್ರಿ. ಎಮರ್ಜೆನ್ಸಿ ಫೀವರ್ ಹೈ ಲೆವೆಲ್ ಹೋಗ್ಬಿಟ್ಟಿದೆ, 105 104 ಬಂದಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಆ ತರದ ಪ್ರಸಂಗಗಳಲ್ಲಿ ಹಾವು ಕಡಿದ್ರೆ ಹೋಗ್ರಿ, ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಯಾವಾಗ ಹೋಗ್ಬಾರ್ದು ಅಂದ್ರೆ ಸಣ್ಣ ಪುಟ್ಟ ಈಗ ಜ್ವರ ಬಂದ್ರು ಹೋಗ್ತೀವಿ, ನಾವು ಒಂದ್ ಟ್ಯಾಬ್ಲೆಟ್ ತಗೊಳ್ತೀವಿ, ಶೀತ ಆದ್ರೂ ಹೋಗ್ತೀವಿ. ಯಾಕೆ ಮನೆ ಹತ್ರ ತುಳಸಿ ಗಿಡ ಇಲ್ವಾ ಸರ್? ತುಳಸಿ ಒಂದ್ 5 ತುಳಸಿ ಎಲೆ ತಿಂದ್ಬಿಟ್ರೆ ಅವ್ರಿಗೆ ಲೈಫ್ ಟೈಮ್ ಆ ಸಮಸ್ಯೆನೇ ಬರಲ್ಲ ಸರ್. ನೀವು ನಂಬಲ್ಲ, ಪ್ರತಿದಿನ 5 ತುಳಸಿ ಎಲೆ ತಿನ್ನೋದ್ರಿಂದ ಲಂಗ್ಸ್ ಇನ್ಫೆಕ್ಷನ್ ಏನದೇ ಅಲ್ಲ. ಈಗ ಲೈಕ್ ನೀವೀಗ ಒಂದು ತುಳಸಿ ಎಲೆ, ಒಂದು ತುಳಸಿ ಎಲೆ ಒಂದು ಸಿಗರೇಟ್ ನಲ್ಲಿ ಇರತಕ್ಕಂಥ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಹೌದಾ? ಒಂದ್ ತುಳಸಿ ಎಲೆ ಅಂತದ್ದು ನಾವು ದಿನಕ್ಕೆ 5 ತುಳಸಿ ಎಲೆ ತಿಂದ್ರೆ ನೀವು ಯಾವುದೇ ಒಂದು ಹೊಗೆ ಆಗ್ಲಿ, ಗಾಡಿಯಿಂದ ಬಂದಿರೋ ಹೊಗೆ ಟಾಕ್ಸಿಕ್ ಆಗ್ಲಿ, ಅಥವಾ ಊಟದಲ್ಲಿರೋ ಟಾಕ್ಸಿಕ್ ಆಗ್ಲಿ, ಅಥವಾ ನಾವು ವಾತಾವರಣದಲ್ಲಿ ಯಾವುದೇ ಟಾಕ್ಸಿಕ್ ಆಗ್ಲಿ, ನಾವು ಇಂಥದೇ ವಿಷಯ ಅಂತ ಹೇಳ್ತಾ ಇಲ್ಲ, ಯಾವುದೇ ವಿಷಯ ಆಗ್ಲಿ ಅದು ರಿಮೂವ್ ಆಗುತ್ತೆ. ತುಳಸಿ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಅದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಹೇಳ್ತೇವೆ ಆಯುರ್ವೇದದೊಳಗಡೆ. ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅದು. ವೆನ್ ಇಟ್ ಕಮ್ಸ್ ಟು ಶುಗರ್, ಈ ಶುಗರ್ ಪರ್ಟಿಕ್ಯುಲರ್ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸಾಕಷ್ಟು ನಮ್ ಸುತ್ತಾನೆ ಸಾಕಷ್ಟು ಜನ ನೋಡ್ಬಿಟ್ಟಿದ್ದೀನಿ. ಹೌದು ಸರ್, ಸಣ್ಣ ಶುಗರ್ ಪೇಷಂಟು, ನಮ್ಮಮ್ಮ ಶುಗರ್ ಪೇಷಂಟು, ನಮ್ಮಮ್ಮ ಅದ್ ತಿನ್ನಂಗಿಲ್ಲ, ನಮ್ಮಮ್ಮ ಸ್ವೀಟ್ ತಿನ್ನಂಗಿಲ್ಲ ಕೇಳ್ಬಿಟ್ಟಿದೀವಿ. ಅಂಡ್ ಮೋರ್ ಓವರ್ ಒಂದ್ಸಲಿ ಶುಗರ್ ಬಂತು ಗುರು, ಇನ್ನ ಅವ್ರ ಲೈಫೇ ಮುಗೀತು. ಸೊ ಹೀಗಿರುವಾಗ ಹೌದೌದು ಆಯುರ್ವೇದಿಕ್. ಆಮೇಲೆ ಇನ್ನೊಂದೇನ್ ಬೇಜಾರು ಅಂತಂದ್ರೆ ಮುಂಚೆ ಎಲ್ಲ ಶುಗರ್ ಅಂದ್ರೆ ಇಷ್ಟು ವರ್ಷಕ್ಕೆ ಬರುತ್ತೆ, ಇಷ್ಟು ಏಜ್ ಅಲ್ಲಿ. ಇವಾಗ ಶ್ರೀಮಂತರ ಕಾಯಿಲೆ ಅಂತ ಹೆಸರಿತ್ತು, ಈಗ ಗುಡ್ಸಲ್ಲಿರೋರ್ಗು ಶುಗರ್. ಯಾಕೆಂದ್ರೆ ಸರ್, ಒಂದು ಶುಗರ್ ನ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಏನ್ ಸರ್? ಈಗ ಉದಾಹರಣೆಗೆ ನಿಮ್ಮ ಮನೇಲಿ ಒಂದು 4 ಜನ ಇದ್ರಿ ಅಂತ ಅನ್ಕೊಡ್ರಿ. ನೀವು, ನಿಮ್ ತಂದೆ ತಾಯಿ, ಒಬ್ಬ ತಮ್ಮನೋ ಒಬ್ಬರು ಅಕ್ಕನೋ ತಂಗಿನೋ ಇದಾರೆ ಅನ್ಕೊಡ್ರಿ. ಒಂದ್ 4 ಜನ ಇರುವಂತ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರಿಗೆ ಶುಗರ್ ಬಂತು ಅಂತಂದ್ರೆ, ಉದಾಹರಣೆಗೆ ತಾಯಿನೋ ಅಥವಾ ತಂದೆಗೋ ಬಂತು ಅಂದ್ರೆ, ಇನ್ನು 3 to 4 years ಒಳಗಡೆ ಇನ್ನು ಫ್ಯಾಮಿಲಿಗೆ ಎಲ್ಲರಿಗೂ ಬರುತ್ತೆ. ಹೆಂಗೆ ಅಂದ್ರೆ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಎಲ್ಲರೂ ಉಪ್ಪಿಟ್ಟು ತಿಂತಾರೆ, ಅವಲಕ್ಕಿ ಮಾಡಿದ್ರೆ ಎಲ್ಲರೂ ಅವಲಕ್ಕಿ ತಿಂತಾರೆ, ಅನ್ನ ಸಾಂಬಾರ್ ಮಾಡಿದ್ರೆ ಎಲ್ಲರೂ ಅನ್ನ ಸಾಂಬಾರ್. ಲೈಫ್ ಸ್ಟೈಲ್ ಸೆಟ್ ಆಗಿರ್ತಾರಲ್ಲ. ಆಮೇಲೆ ಎಲ್ಲರದು ಒಂದೇ ತರ ಮನಸ್ಥಿತಿ ಇರುತ್ತೆ, ಓಡಾಟದಲ್ಲಿ ಕೂಡ ಒಂದೇ ಸೇಮ್ ಇರ್ತಾರೆ. ಈಗ ಬಡವರು ಇದ್ರೆ ಎಲ್ಲರೂ ಬಡವರು ಇರ್ತಾರೆ, ಶ್ರೀಮಂತರಲ್ಲಿ ಎಲ್ಲರೂ ಶ್ರೀಮಂತರು ಇರ್ತಾರೆ. ಕಾರಲ್ಲಿ ಓಡಾಡೋದಾದ್ರೆ ಎಲ್ಲರೂ ಕಾರಲ್ಲಿ ಓಡಾಡ್ತಾರೆ, ಅಥವಾ ಅವ್ರ ಮನೇಲಿ ಕಾರ್ ಇಲ್ಲ ಬೈಕಲ್ಲಿ ಓಡಾಡ್ತಾರೆ ಅಂದ್ರೆ ಎಲ್ಲರೂ ಬೈಕಲ್ಲಿ ಓಡಾಡ್ತಾರೆ, ನಡಿಗೆಲಾದ್ರೆ ಎಲ್ಲರೂ ನಡಿಗೆಲ್ಲಿ ಓಡಾಡ್ತಾರೆ. ಯಾವ ಮನುಷ್ಯ ಪ್ರತಿದಿನ 1 ಗಂಟೆ ವಾಕ್ ಮಾಡ್ತಾನೋ ಅವನಿಗೆ ಶುಗರ್ ಬರಲ್ಲ. ಇದು ಫಸ್ಟ್ ಪಾಯಿಂಟ್. ಅಕ್ಯುಪಂಚರ್ ಥೆರಪಿ ಅಂತ ಹೇಳ್ತೇವೆ ನಾವು, ಕಾಲಿಗೆ ಆಗ್ತಕ್ಕಂಥದ್ದು. ಅದಾದ್ಮೇಲೆ ಯಾವ ಮನುಷ್ಯ, ನಮ್ದು WHO ಹೇಳಿರೋ ಪ್ರಕಾರ ನಾ ಹೇಳ್ತಾ ಇರೋದು, ವಿಶ್ವಸಂಸ್ಥೆ ಹೇಳಿರೋದು, ನಾನು ಹೇಳ್ತಾ ಇಲ್ಲ ಸರ್. ಇದನ್ನ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಇನ್ನು 10 ವರ್ಷಕ್ಕೆ ಈಚ್ ಅಂಡ್ ಎವ್ರಿ ಪರ್ಸನ್ ಶುಗರ್ ಪೇಷಂಟ್ ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ ಇದೇ ಫುಡ್ ಕಲ್ಚರ್ ಹೋದ್ರೆ, ಫುಡ್ ಕಲ್ಚರ್. ಈಗ ಗೋಧಿ, ಮೈದಾ, ಸಕ್ಕರೆ, ಇದು 3 ವಿಷ ಸರ್. ಇವು ನಮ್ಮ ದೇಹದಲ್ಲಿ ಹೋಗ್ತಕ್ಕಂಥವು. ನಾವೀಗ ತಿನ್ಬಾರ್ದು ಸರ್ ಅವು. ಯಾಕೆ ಅಂತಂದ್ರೆ, ಗೋಧಿ ನೋಡ್ರಿ, ಗೋಧಿ ಬಗ್ಗೆ ನೀವು ತುಂಬಾ ಕೇಳಿರ್ತೀರಿ. ಮೈದಾ ಅಂತರೂ ಅಂದ್ರೆ ಗೋಧಿಯಿಂದ ಬಂದಿರೋ ಕೆಟ್ಟ ಒಂದು ಇದರಿಂದ ಮೈದಾ ತಯಾರು ಮಾಡ್ತೀವಿ. 4 ಕೆಮಿಕಲ್. ಹೌದು ಸರ್, 4 ಕೆಮಿಕಲ್ ಮಿಕ್ಸ್ ಮಾಡ್ತೀವಿ. ಸಕ್ಕರೆ ಅಂತೂ ಹೇಳಲೇಬೇಡ್ರಿ, 7 ಕೆಮಿಕಲ್ ಮಿಕ್ಸ್ ಮಾಡಿ ನಾವು ಸಕ್ಕರೆ ಮಾಡ್ತೀವಿ. ಯಾಕಂದ್ರೆ ಬೆಲ್ಲನೂ ಬೆಳ್ಳಗಿಲ್ಲ, ಕಬ್ಬು ಬೆಳ್ಳಗಿಲ್ಲ, ಅಂದ್ಮೇಲೆ ಸಕ್ಕರೆ ಹೆಂಗ್ ಬೆಳ್ಳಗ್ ಬಂತು? ಸೊ ಅಲ್ವಾ ಸರ್? ನಾವು ಒಂದ್ ಸ್ವಲ್ಪ ಜನರಲ್ ಆಗಿ ನಮಗೊಂದು ಕಾಮನ್ ಸೆನ್ಸ್ ಇಂದ ನಾವು ಥಿಂಕ್ ಮಾಡೋದಾದ್ರೆ ಅದು ವೇಸ್ಟ್ ಪ್ರಾಡಕ್ಟ್ಸ್. ಬಟ್ ಅದ್ರ ಬದಲು ಬೈ ಪ್ರಾಡಕ್ಟ್ಸ್ ಏನಾದ್ರು ಬೇರೆ ಯೂಸ್ ಮಾಡ್ಬೇಕು ಅಂತ, ಅಥವಾ ಯೂಸೇ ಮಾಡಬಾರ್ದು ಸರ್? ಸಕ್ಕರೆನ ಮುಟ್ಟಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಸಕ್ಕರೆ ತಿನ್ನೋದ್ರಿಂದ ನಿಮಗೆ ಶುಗರ್ ಇಲ್ಲ ಅಂದ್ರೂ ಸಕ್ಕರೆ ತಿನ್ನಕ್ ಹೋಗ್ಬೇಡ್ರಿ. ಶುಗರ್ ಇದ್ರೆ ತಿನ್ಬಾರ್ದು ಅಂತ ಇಲ್ಲ. ನೀವು ನಂಬಲ್ಲ ಸರ್, ನಾನೀಗ ಒಂದು 20 ವರ್ಷ ಆಯ್ತೇನಪ್ಪ ಟೀ ಕುಡಿಯೋದು ಬಿಟ್ಟು. ನನಗೆ ಟೀ ಕುಡಿದ್ ನೆನಪೇ ಇಲ್ಲ. ಸೊ ಟೀ ಕುಡಿಯೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾವ ಟೀ ಕುಡಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವೀಗ ಈ ಸಕ್ಕರೆ ಹಾಕೊಂಡು ತಿನ್ನೋದು ಪದಾರ್ಥಗಳು ತುಂಬಾ ಇರ್ತವೆ. ಈಗ ನಾವು ಒಂದು ಸ್ಟೀವಿಯಾ ಅಂತ ಹೇಳಿ ಸರ್, ಈಗ ಲೈಕ್ ನಮ್ಮ ಹೊಲಗದ್ದೆಗಳೆಲ್ಲ ಬೆಳೆಯುತ್ತೆ. ನಾವು ಅದಕ್ಕೆ ಒಂದು ವರ್ಡ್ ಇದೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಅದು ನೆನಪು ಬರ್ತಾ ಇಲ್ಲ ನನಗೆ. ಆ ಒಂದು ಸ್ಟೀವಿಯಾ ಎಲೆನ ಅದನ್ನ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟೀವಿಯಾ ಅಂತ ಹೇಳಿ. ಆ ಎಲೆನ ತಗೊಂಡ್ಬಂದು ಒಂದು ಬಾಯಲ್ಲಿ ತಿಂದ್ರೆ ಅರ್ಧ ಕೆಜಿ ಸಕ್ಕರೆ ತಿಂದಷ್ಟು ನಮಗೆ ಸಂತೋಷ ಸಿಗುತ್ತೆ, ಸ್ವೀಟ್ ಸಿಗುತ್ತೆ. ಹೌದಾ? ಒಂದ್ ಎಲೆ ತಿಂದ್ರೆ ನೀವು ನಂಬಲ್ಲ, ಒಂದು ಡ್ರಾಪ್ಸ್ ಹಾಕಿದ್ರೆ ನಮ್ಮಲ್ಲಿ ಒಂದು ಸಿಗುತ್ತೆ ಸ್ಟೀವಿಯಾ ಡ್ರಾಪ್ಸ್ ಅಂತ ಹೇಳಿ. ಶುಗರ್ ಬರಲ್ಲ ಸರ್. ಅಂದ್ರೆ ಅದರಲ್ಲಿ ಯಾವ್ದು ಆಲ್ಟರ್ನೇಟಿವ್ ಆಗಿ ಮೆಡಿಸಿನ್ಸ್ ಹಾಕಿಲ್ಲ ನಾವು, ಎಲೆನ ರಸನ ತೆಗೆದಿರುವಂತದ್ದು. ಅದು ನಿಮ್ಮ ಹತ್ರ ಇದೆ? ಹೌದು, ನಮ್ಮ ಹತ್ರ ಇದೆ. ಟೋಟಲ್ ಆಗಿ 1400 ಪ್ರಾಡಕ್ಟ್. ಸರಿ ಆಯ್ತು, ನಿಮ್ಮ ಹತ್ರ ಶುಗರ್ ಹೋಗುತ್ತೆ ಅಥವಾ ರಿವರ್ಸ್ ಆಗುತ್ತೆ ಡಯಾಬಿಟಿಕ್ ಅಂದ್ರಲ್ಲ, ಅದಕ್ಕೆ ಏನ್ ಮೆಡಿಸಿನ್ಸ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ನೋಡ್ರಿ ಒಂದು 4 ಪ್ರಾಡಕ್ಟ್ಸ್ ಬರುತ್ತೆ ಮೇನ್ ಇಂಪಾರ್ಟೆಂಟ್. ಒಂದು ಸ್ಟೆಮ್ ಸೆಲ್ಸ್ ಅಂತ ಹೇಳಿ, ಟ್ರಿಪಲ್ ಸ್ಟೆಮ್ ಸೆಲ್ಸ್ ಅಂತ ಹೇಳಿ, ಇದ್ರ ಬಗ್ಗೆ ನರೇಂದ್ರ ಮೋದಿಜಿ ಅವರು ಮಾತಾಡಿದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಹೋಗ್ರಿ, ಈ ವಿಡಿಯೋ ನೋಡ್ತಾ ಇರುವಾಗಲೇ ನಾನು ಹೇಳ್ತಾ ಇರೋ ಜನರಿಗೆ, ಯೂಟ್ಯೂಬ್ ಅಲ್ಲಿ ಹೋಗ್ರಿ, ನರೇಂದ್ರ ಮೋದಿಜಿ ಸ್ಪೀಚ್ ಅಬೌಟ್ ಸ್ಟೆಮ್ ಸೆಲ್ಸ್ ಅಂತ ಹೊಡಿರಿ, ಅಲ್ಲಿ ನಮ್ದೇ ವಿಡಿಯೋ ಬರುತ್ತೆ. ಹೌದಾ? ಓಕೆ, ನಮ್ಮ ಸಂಸ್ಥೆ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅದಾದ್ಮೇಲೆ ಎರಡನೇದು ಏನಂತಂದ್ರೆ ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ. ಇನ್ಸ್ಟೆಂಟ್ ಆಗಿ ಶುಗರ್ ಕಂಟ್ರೋಲ್ ಆಗ್ಬೇಕು ಸರ್ ಅವ್ರಿಗೆ. ಈಗ ಒಂದು 500 ಶುಗರ್ ಇದೆ, ನಾನು ನಿಮ್ನ ಒಂದು 3 ತಿಂಗಳೊಳಗಡೆ
ಕ್ಲಿಯರ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಇಮಿಡಿಯೇಟ್ಲಿ ಅವ್ರಿಗೆ ಮೊದಲು ಕ್ಲಿಯರ್ ಆಗಬೇಕು. ಯಾಕಂದ್ರೆ ಡಯಾಬಿಟಿಕ್ ಒಳಗಡೆ ಇಮಿಡಿಯೇಟ್ ಅಂದ್ರೆ ಎಷ್ಟು ಫಾಸ್ಟ್ ಆಗುತ್ತೆ? ಫಾಸ್ಟ್ ಆಗಿ 1 ವೀಕ್ 15 ಡೇಸ್ ಒಳಗಡೆ ನಾರ್ಮಲಿ ಬರ್ತಾರೆ. ಬಟ್ ಆದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗ್ಬೇಕಂದ್ರೆ ಇಷ್ಟು ಮಂತ್ ಅಂತ ಟೈಮ್ ಇರುತ್ತೆ. ಅದನ್ನ ಈಗ ಪ್ರಾಕ್ಟೀಸ್ ಮಾಡ್ಬೇಕು. ಹೌದು ಸರ್. ಈಗ ನಾನೊಂದು ಕಾರಣ ಇದನ್ನ ಏನ್ ಕೊಡ್ತೀನಿ ಅಂತಂದ್ರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಬರುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಬರುತ್ತೆ. ಸೊ ಆತರ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಡಯಾಬಿಟಿಕ್ ನಿಂದ ಬರ್ತಕ್ಕಂಥ ಕಾಯಿಲೆಗಳು ಜನ ಅನ್ಕೊಂಡಿರೋದು. ಬಟ್ ನಾನು ಹೇಳ್ತೀನಿ ಡಯಾಬಿಟಿಕ್ ಇಂದ ಬರಲ್ಲ, ಆ ತಗೊಳ್ಳೋ ಟ್ಯಾಬ್ಲೆಟ್ ನಿಂದ ಬರುತ್ತೆ. ಹೌದಾ? ಹೌದು ಸರ್. ನನ್ನ ಹತ್ರ ಒಂದು 1000+ ಜನರಿಗೆ ಶುಗರ್ ಬಂದು ಕಣ್ಣು ಹೋಗಿರೋರು ವಾಪಸ್ ಕಣ್ಣು ಬಂದಿದ್ದಾವೆ. ಹೌದು ಸರ್. ನಾನು ನಿಮಗೆ ವಿತ್ ವಿಡಿಯೋ ಅಲೋಪತಿಗಿಂತ ಆಯುರ್ವೇದಿಕ್ ಸ್ಟ್ರಾಂಗ್ ಅಂತ ಸರ್ ನಾನು ನಿಮಗೆ ಒಂದು ವಿಚಾರ ಹೇಳೋದು ಅಂತಂದ್ರೆ, ಈಗ ನಾವು ಯಾವುದೇ ಒಂದು ಸಮಸ್ಯೆಗೆ ಹೋದ್ರೆ ನಮ್ಮ ಮನೆಗೆ ಹೋಗಿ ಹೇಳ್ಕೊಳ್ತೀವಿ. ಓಕೆನಾ ಸರ್? ಈಗ ನಿಮಗೆ ಆಗ್ಲಿ ನನಗೆ ಆಗ್ಲಿ, ಈಗ ನಾನು ಒಂದು ಸ್ಕೂಲ್ ಟೈಮಲ್ಲಿ ಹೋಗ್ತಾ ಇದ್ದೆ ಅಂತಂದ್ರೆ ನನಗೆ ಏನಾದ್ರು ಸ್ಕೂಲಲ್ಲಿ ಪ್ರಾಬ್ಲಮ್ ಆದ್ರೆ ನಮ್ಮ ಟೀಚರ್ಸ್ಗೆ ಹೋಗಿ ಹೇಳ್ತಾ ಇದ್ದೆ ಹೊರತು ಪಕ್ಕದ ಕ್ಲಾಸಿನ ಟೀಚರ್ಸ್ಗೆ ಹೋಗಿ ಹೇಳ್ತಾ ಇರಲಿಲ್ಲ. ಆಮೇಲೆ ಪ್ರಾಬ್ಲಮ್ ಬಂದ್ರೆ ನನ್ನ ಮನೇಲಿ ನನ್ನ ತಂದೆ ತಾಯಿಗೆ ಹೇಳ್ತಾ ಇದ್ದೆ ಹೊರತು ಪಕ್ಕದ ಮನೆ ತಂದೆ ತಾಯಿಗೆ ಹೇಳ್ತಾ ಇರ್ಲಿಲ್ಲ. ಅಂದ್ಮೇಲೆ ಆಯುರ್ವೇದ ನಿಮ್ಮನೇನ ಏನು ಅಲೋಪತಿಗೆ ನಿಮ್ಮನೆ ಸರ್? ಸಿಂಪಲ್ ಆಗಿ ಥಿಂಕ್ ಮಾಡೋದಾದ್ರೆ ಆಯುರ್ವೇದ ತಾನೇ ಸರ್ ನಮ್ಮನೆ. ಸೊ ಅಂದ್ಮೇಲೆ ನಮ್ಮ ಮನೆಗೆ ಹೋಗೋದು ಬಿಟ್ಟು ಪಕ್ಕದ ಮನೆಗೆ ಹೋದ್ರೆ ಅವ್ರು ನಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಬಟ್ ನಮ್ಮ ಮನೇಲಿ ಸಿಕ್ಕೋಷ್ಟು ನಮಗೆ ಒಂದು ತೃಪ್ತಿ ಬೇರೆ ಕಡೆ ಸಿಗಲ್ಲ ಅನ್ಸುತ್ತೆ. ಈಗ ನೀವು ಹೇಳೋ ಪ್ರಕಾರ ಒಂದು 500 ಶುಗರ್ ಇರೋ ಯಾರೋ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದು ಅವ್ರು ಆಲಿಯೋಪತಿ ಟ್ರೈ ಮಾಡಿ ಮೆಡಿಸಿನ್ಸು ಇನ್ಸುಲಿನ್ಸು ಎಲ್ಲ ತಗೊಂಡು ನಿಮ್ಮ ಹತ್ರ ಬಂದ್ರೆ ನೀವು ಎಷ್ಟು ದಿನದಲ್ಲಿ ಅವ್ರನ್ನ ಕ್ಯೂರ್ ಮಾಡ್ಕೊಡ್ತೀರಿ ಸರ್? 3 months ನನಗೆ ಟೈಮ್ ಕೊಡಿ. ಟ್ಯಾಬ್ಲೆಟ್ ತಗೊಳ್ಳೋರಾದ್ರೆ, ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋರಾದ್ರೆ, ಅಂದ್ರೆ 5 years ಟ್ಯಾಬ್ಲೆಟ್ ತಗೊಳ್ತಾ ಇರೋರಿಗೆ ಇನ್ಮೇಲೆ ಕಿಡ್ನಿ ಲಿವರ್ ಹೋಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಇನ್ಸುಲಿನ್ ಸ್ಟಾರ್ಟ್ ಮಾಡ್ತಾರೆ. ಇನ್ಸುಲಿನ್ ತಗೊಳ್ಳುವಂತವ್ರು ನನಗೆ 6 months ಟೈಮ್ ಕೊಡ್ರಿ. ಓಕೆ, 3 to 4 months ಟ್ಯಾಬ್ಲೆಟ್ನವರು, ಇನ್ಸುಲಿನ್ ತಗೊಳ್ಳೋರು 6 to 7-8 months. ಅಂದ್ರೆ ಅಕ್ಯುರೇಟ್ ಆಗಿ ಇಷ್ಟೇ ದಿನ ಅಂತ ಮಾಡ್ಲಿಕ್ಕೆ ಆಗಲ್ಲ. ತಗೊಂಡ್ರೆ ಸಾಕು, ತಗೊಂಡ್ರೆ ಸಾಕು. ಫಸ್ಟ್ ಮಂತ್ ಆರ್ ಸೆಕೆಂಡ್ ಮಂತ್ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ತಗೊಳ್ಳೋ ಮೆಡಿಸಿನ್ಸ್ ನಾವು ಒಮ್ಮೆಗೆ ಕ್ವಿಟ್ ಮಾಡ್ಸಲ್ಲ. ನಮ್ದೊಂದು ಕಾನ್ಸೆಪ್ಟ್ ಇದೆ ಸರ್. ಏನ್ ಮಾಡ್ತೀವಿ ಅಂದ್ರೆ, ಈಗ ಅವರು ಒಂದು 500 mg ಟ್ಯಾಬ್ಲೆಟ್ ತಗೊಳ್ತಾ ಇದ್ರು, ಒಂದ್ ದಿನಕ್ಕೆ 1 ತಗೊಳ್ತಾ ಇದ್ರು ಅನ್ಕೊಡ್ರಿ. 1 ತಿಂಗಳು ನಮ್ಮ ಮೆಡಿಸಿನ್ಸ್ ತಗೊಂಡ್ಮೇಲೆ ಶುಗರ್ ನಾರ್ಮಲ್ ಬಂದ ತಕ್ಷಣನೇ 2 ದಿನಕ್ಕೆ 1 ತಗೊಳ್ಳಿ. ಎಕ್ಸಾಕ್ಟ್ಲಿ. ಓಕೆ, ಸೊ 3 ದಿನಕ್ಕೆ 1 ತಗೊಳ್ಳಿ, 4 ದಿನಕ್ಕೆ 1 ತಗೊಳ್ಳಿ. ಈ ತರ ಮಾಡಿ ಅವಾಯ್ಡ್ ಮಾಡ್ತೇವೆ ಹೊರತು ಇವತ್ತು ನೀವು ಅಲೋಪತಿಕ್ ಬಿಡ್ರಿ ನಾಳೆ ಬೆಳಿಗ್ಗೆ ನಮ್ದು ತಗೊಳ್ಳಿ ಅಂತ ಹೇಳಲ್ಲ. ಯಾಕಂದ್ರೆ ಅದು ಒಂದು ಡ್ರಗ್ಸ್, ಅಡಿಕ್ಟ್ ಆಗಿದೀವಿ ನಾವು ಅದಕ್ಕೆ. ಓಕೆ, ಈಗ ಒಬ್ಬ ಆಮೇಲೆ ಎಂಡ್ ಆಫ್ ದ ಮೆಂಟಲ್ ತಲೆಯಲ್ಲಿ 100% ಬರುತ್ತೆ. ಅದು 100% ತಲೆ ಕೂದಲು ಉದುರುತ್ತೆ ಅದರಿಂದ. ಆಮೇಲೆ ಕಣ್ಣಿಗೆ ಮಂಜಾಗುವಂಥದ್ದು, ಕಣ್ಣಿನ ಸಮಸ್ಯೆ ಬರುತ್ತೆ. ಯಾಕೆ ಜನ ಅಲೋಪತಿಗೆ ಹೋಗ್ತಾರೆ? ಏನಕ್ಕೆ ಅಲ್ಲೇ ಹೋಗಿ ಸರ್? ನಮ್ ಜನರಿಗೆ ಈಗ ಏನಂದ್ರೆ, ಈಗ ಕರಾವಳಿ ಗೊತ್ತಲ್ಲ ಸರ್ ನಿಮಗೆ? ಕರಾವಳಿಯಲ್ಲಿ ಊಟ, ರೊಟ್ಟಿ ಊಟ, ಅನ್ನ ಸಾಂಬಾರ್ ಎಲ್ಲ ಸಿಗುತ್ತೆ. ಬಟ್ ಫಾಸ್ಟ್ ಫುಡ್ ಅಲ್ಲಿ ಏನ್ ಸಿಗುತ್ತೆ ಸರ್ ನಮಗೆ? ಈಗ ಲೈಕ್ ಟೇಸ್ಟ್ ಸಿಗುತ್ತೆ. ಸೊ ಆ ಟೇಸ್ಟ್ ಜನರಿಗೆ ಬಹಳ ಇಷ್ಟ. ಅಂದ್ರೆ ಈಗ ಇಮಿಡಿಯೇಟ್ಲಿ ನಮಗೆ ಇವತ್ತೇ ಕ್ಯೂರ್ ಆಗ್ಬೇಕು ಆ ತರ ಅನ್ಕೋಬೇಡ್ರಿ. ಪರ್ಮನೆಂಟ್ ಆಗಿ ಕ್ಯೂರ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಆ ಕಾಯಿಲೆ ಬರದಿರೋ ರೀತಿ ಏನ್ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ಈಗ ಎಮರ್ಜೆನ್ಸಿ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದಿಲ್ಲ ಒಂದ್ ಸಮಸ್ಯೆ ಬರ್ತಾ ಇರ್ತವೆ. ಈಗ ನೋಡ್ರಿ, ಈಗ ನೀವು ಜ್ವರ ಅಂತ ಬಂತು ಅಂತ ಹೋಗ್ತೀರಿ ಹಾಸ್ಪಿಟ್ಲಿಗೆ, ಜ್ವರದ ಟ್ಯಾಬ್ಲೆಟ್ ಕೊಡ್ತಾರೆ, ಒಂದು ಜೊತೆಗೊಂದು ಅಸಿಡಿಟಿ ಟ್ಯಾಬ್ಲೆಟ್ ಕೊಡ್ತಾರೆ. ಯಾಕೆ ಆತರ ಕೊಡ್ತಾರೆ ನೀವೇ ಥಿಂಕ್ ಮಾಡಿ ಸರ್. ಜ್ವರಕ್ಕಷ್ಟೇ ಕೊಡಲ್ಲ ಅವರು, ಜ್ವರದ ಜೊತೆಗೆ ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅಸಿಡಿಟಿ ಆಗುತ್ತೆ, ಅದಕ್ಕೊಂದು ಕೊಡ್ತಾರೆ. ಓಕೆನಾ? ಸೊ ಅದಾದ್ಮೇಲೆ ಇನ್ನು ಜೊತೆಗೆ ಏನಂತಂದ್ರೆ ಇನ್ನೊಂದು ಆಂಟಿಬಯೋಟಿಕ್ ಒಂದು ಕೊಡ್ತಾರೆ. ಯಾಕೆ ಅಂತಂದ್ರೆ ನಮಗೆ ಬೇಕಾಗಿರೋ ಜ್ವರದ ಮೆಡಿಸಿನ್. ಆಯುರ್ವೇದದಲ್ಲಿ ಬಂದ್ರೆ ಜ್ವರದಷ್ಟೇ ಕೊಡ್ತೀನಪ್ಪ ನಾನು. ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ವೇ ಇಲ್ವಾ? ನನ್ನ ಮೆಡಿಸಿನ್ ನಾನು ನಿಮಗೆ ವಿತ್ ಲೈವ್ ತೋರಿಸ್ತೀನಿ. ನಾನು ನಿಮಗೆ ಲೈವ್ ತೋರಿಸ್ತೀನಿ, ಸೈಡ್ ಎಫೆಕ್ಟ್ ಇಲ್ಲ ಅನ್ಲಿಕ್ಕೆ. ಇಲ್ಲಿ ಬಿಡ್ರಿ, ಇಲ್ಲೇ ಇದೆ. ಇಲ್ಲಿ ನೋಡ್ರಿ, ಒಂದು ಮೆಡಿಸಿನ್ ಇದೆ ಸರ್ ಇಲ್ಲಿ. ಓಕೆನಾ ಸರ್? ಇದು ಬಂದ್ಬಿಟ್ಟು ಸರ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿ ಸರ್. ಇದು ಬಿ ಕಂಪ್ಲೀಟ್ ಅಂತ ಹೇಳ್ತೀವಿ, ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ವೈಟಮಿನ್ ಬಿ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಬರುತ್ತಲ್ಲ, ಅದು ಟ್ಯಾಬ್ಲೆಟ್ ಬರುತ್ತಲ್ಲ ಸರ್, ಹೀಟ್ ಜನರೇಟ್ ಆಗುತ್ತಲ್ಲ. ಸೊ ಇದನ್ನ ನಾನು ಓಪನ್ ಮಾಡ್ಕೊಳ್ತೀನಿ ಸರ್. ನೋಡ್ರಿ, ಸೈಡ್ ಎಫೆಕ್ಟ್ ಇಲ್ಲ ಅನ್ಲಿಕ್ಕೆ. ಏನು ಸೈಡ್ ಎಫೆಕ್ಟ್ ಆಗಲ್ಲ ಸರ್ ನಿಮಗೆ. ಇವತ್ತು ಯೂರಿನ್ ಮೋಷನ್ ಕ್ಲಿಯರ್ ಆಗುತ್ತೆ. ಅಂದ್ರೆ ಈಗ ಯೂಶುವಲಿ ಟ್ಯಾಬ್ಲೆಟ್ಗಳು ಹೆಂಗೆ ಅಂತಂದ್ರೆ 20 ಮಾತ್ರ ಬರೆದಿರ್ತಾರೆ. ಹಾ ಸರ್. ಒಂದು ತಗೊಳ್ಳೋ ಜಾಗದಲ್ಲಿ 2 ತಗೊಂಡ್ರೆ ಸರ್ ನೀವು ನಂಬಲ್ಲ. ನಾನು ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಈಗ ಶುಗರ್ ಪೇಷಂಟ್ ಇದ್ರು, ನಿಮ್ಮ ಫ್ರೆಂಡ್ ಯಾರೋ ಅನ್ಕೊಳ್ರಿ, ಓಕೆನಾ? ಅವ್ರದ್ದು ಒಂದು ಅರ್ಧ ಟ್ಯಾಬ್ಲೆಟ್ನ ನೀವು ಬಾಯಲ್ಲಿ ಹಾಕೊಂಡ್ಬಿಟ್ರೆ ತಲೆ ಸುತ್ತ ಬಿದ್ದೋಗ್ಬಿಡ್ತೀವಿ. ಶುಗರ್ ಟ್ಯಾಬ್ಲೆಟ್. ಈ ಬಾಟ್ಲನ್ನ ನನಗೆ ಹೀಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ನಾನು ಈ ಮೆಡಿಸಿನ್ ಕುಡಿದ್ರು ನನಗೇನು ಆಗಲ್ಲ. ಇದು ಆಯುರ್ವೇದ ಸರ್ ಇದು. ಓಕೆ, ಅಂದ್ರೆ 1 ತಿಂಗಳು ಮೆಡಿಸಿನ್ನ ಒಂದೇ ದಿನ ಕುಡಿದ್ರು ಏನು ಸೈಡ್ ಎಫೆಕ್ಟ್ ಆಗಲ್ಲ. ಏನು ಸೈಡ್ ಎಫೆಕ್ಟ್ ಆಗುತ್ತೆ ಆಯುರ್ವೇದದಲ್ಲಿ ಅದನ್ನು ಜನರಿಗೆ ನಾನು ತಿಳಿಸಿ ಹೇಳ್ತೀನಿ. ಈಗ ಮೋಷನ್ ಲೂಸ್ ಆಗುತ್ತೆ ಜಾಸ್ತಿ ಟೈಮಲ್ಲಿ ಆಗೋದು. ಎನಿ ಫಾರಿನ್ ಆಬ್ಜೆಕ್ಟ್ ಬಾಡಿ ಒಳಗೆ ಹೋದಾಗ ಆಗುತ್ತಲ್ಲ ಅದು. ಸರ್ ಈಗ ನೋಡ್ರಿ, ನಮ್ಮ ದೇಹದೊಳಗಡೆ ಏನಾಗುತ್ತೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಒಳಗಡೆ
ಹೊಟ್ಟೆ ಕ್ಲೀನ್ ಆಗುವಂತ ಟೈಮಲ್ಲಿ ನಾವೀಗ ಒಂದು ಚರಂಡಿ ಅನ್ಕೊಳ್ರಿ, ನಮ್ ದೇಹ ಚರಂಡಿ ತರ. ಓಕೆ, ಈಗ ನೀರ್ ಕಟ್ಕೊಂಡಿದೆ ಅಂತಂದ್ರೆ ಜೋರಾಗಿ ನೀರ್ ಹಾಕಿದ್ರೆ ಹರ್ಕೊಂಡು ಹೋಗ್ಬೇಕಲ್ಲ ಅದು ಮುಂದಕ್ಕೆ. ಕರೆಕ್ಟ್. ಓಕೆ, ಸೊ ಆ ರೀತಿ ದೇಹನ ಸ್ವಚ್ಛ ಮಾಡುತ್ತೆ ಈ ಮೆಡಿಸಿನ್ ಹೊರತು ಯಾವುದೇ ಸೈಡ್ ಎಫೆಕ್ಟ್ ಮಾಡಲ್ಲ. ಸೈಡ್ ಎಫೆಕ್ಟ್ ಅಂತೂ ಸಾಧ್ಯನೇ ಇಲ್ಲ, 100% ಬರೆದು ಕೊಡ್ತೀನಿ ನಾನು ನಿಮಗೆ. ಸರ್, ಈಗ ನಿಮ್ಮ ಪ್ರಾಡಕ್ಟ್ಸ್ ತಗೋಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ, ಹೆಂಗ್ ಸಿಗುತ್ತೆ ಸರ್? ನಮ್ದು ನಾನು ನಿಮಗೆ ಒಂದು ನಂಬರ್ ಕೊಡ್ತೀನಿ ಸರ್. ಆ ನಂಬರ್ 6360157345 ಅಂತ ಹೇಳಿ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ನಮ್ಮಲ್ಲಿ 25 ಜನ ಕೆಲಸಗಾರ ಇದ್ದಾರೆ ಈ ಆಫೀಸ್ ಒಳಗಡೆ, ಪರ್ಟಿಕ್ಯುಲರ್ ಒಳಗಡೆ. ನಮ್ದು ಟೋಟಲ್ ಆಗಿ 170 ಮೆಂಬರ್ಸ್ ವರ್ಕ್ ಮಾಡ್ತಾರೆ ನಮ್ಮ ಅಂಡರ್ ಒಳಗಡೆ. ಸೊ ಎಲ್ಲರಿಗೂ ಕಾಲ್ ಕನೆಕ್ಟ್ ಆಗುತ್ತೆ. ಈ ಆಫೀಸ್ ಒಳಗಡೆ ಪರ್ಟಿಕ್ಯುಲರ್ 25 ಜನ ಕೆಲಸ ಮಾಡ್ತಾರೆ. 25 ಜನರಲ್ಲಿ ಒಬ್ಬರಿಗೆ ನಿಮ್ ಕಾಲ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ ತಕ್ಷಣ ಅವ್ರಿಗೆ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಳ್ರಿ. ಇಲ್ಲಿ ಎಲ್ಲೋ ಆನ್ಲೈನಲ್ಲಿ ಹೋದೆ, ಆರ್ಡರ್ ಮಾಡಿದೆ, ಮೆಡಿಸಿನ್ ಬಂತು, ತಗೊಂಡೆ, ಹೆಂಗ್ ತಗೊಂಡೆ ಗೊತ್ತಿಲ್ಲ, ಈ ತರ ಮಾಡಬೇಡಿ. ದಯವಿಟ್ಟು ಒಂದ್ಸತಿ ಕಾಲ್ ಮಾಡಿ ಅವ್ರಿಗೆ, ಯಾರಿಗೆ ಈ ನಂಬರ್ ಕೊಟ್ಟಿದ್ದಕ್ಕೆ. ಆ ನಂಬರ್ನಾಗ ಏನ್ ಮಾಡ್ತಾರೆ ನಿಮಗೆ ಅಂದ್ರೆ ಅವರೆಲ್ಲ ಇನ್ಫಾರ್ಮೇಶನ್ ಹೇಳ್ತಾರೆ. ಓಕೆ, ಯಾವ ರೀತಿ ತಗೋಬೇಕು, ನಿಮಗೇನು ಸಮಸ್ಯೆ ಆಗಿದೆ, ಇದನ್ನ ತಗೊಳ್ಳೋದ್ರಿಂದ ಏನೇನೆಲ್ಲ ಎಫೆಕ್ಟ್ ನಿಮಗೆ ಆಗುತ್ತೆ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ. ಹೇಳಿದ ಮೇಲೆ ನೀವು ಅದನ್ನ ಆರ್ಡರ್ ಮಾಡ್ಕೊಳ್ಳಿ. ಓಕೆ, ನಂಬ್ರಿ ಇದನ್ನ, ಯಾಕಂದ್ರೆ ನೀವು ನಮ್ಮ ಎಲ್ಲಿ ಹೆಡ್ ಆಫೀಸ್ ಇದೆಯಲ್ಲ ಅಲ್ಲೇ ಕೂತ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಫೇಕ್ ಯಾವುದೂ ಇಲ್ಲ. ಮತ್ತೆ ಇವ್ರಿಗೆ ಕಾಲ್ ಮಾಡಿದೆ ಇದು ಯಾರೋ ಬೇರೆ ಹೊತ್ತು ಆ ಥರ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಗೆ ಕಾಲ್ ಮಾಡಿದ ತಕ್ಷಣ ನಿಮಗೆ ನಮ್ಮ ಸಂಸ್ಥೆಯವರೇ ಎತ್ತೋದು, ಬೇರೆ ಯಾರು ಎತ್ತಕ್ಕೆ ಸಾಧ್ಯನೇ ಇಲ್ಲ. ಫೇಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಆನ್ಲೈನ್ ಒಳಗಡೆನೂ ಆರ್ಡರ್ ಮಾಡ್ಬೋದು. ಲೈಕ್ ಕೆಲವೊಂದು ಪ್ರಾಡಕ್ಟ್ ಇದಾವೆ ನಮ್ಮಲ್ಲಿ. ಇದು ನೋಡ್ರಿ, ಪ್ಯಾಡ್ ಇದೆ ನಮ್ದು. ಓಕೆ, ಈ ತರದ ಪ್ರಾಡಕ್ಟ್ನ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ನೀವು. ಸ್ಯಾನಿಟರಿ ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ಇದು ನೋಡ್ರಿ, ಬಾಳೆದಿಂಡು ಮತ್ತೆ ಅಲೋವೆರಿಂದ ತಯಾರು ಮಾಡಿದೀವಿ. ಇದ್ರ ಬಗ್ಗೆ ಹೇಳಲಿಕ್ಕೆ ಒಂದು ವಿಡಿಯೋನೇ ಬೇಕು ನಮಗೆ. ಸೊ ಹಂಗಾಗಿ ಹಂಗೆ ಸಿಂಪಲ್ ಆಗಿ ಹೇಳೋದಂದ್ರೆ ಈ ತರ 1400 ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನೀವು ಆನ್ಲೈನ್ ತರಿಸ್ಕೋಬಹುದು. ನಾನು ನಿಮಗೆ ಕೇಳೋದಿಷ್ಟೇ. ಹಾ ಸರ್, ನನ್ನ ಕಡೆಯಿಂದ ಒಬ್ಬ ಶುಗರ್ ಪೇಷಂಟ್ ನಿಮ್ಮ ಹತ್ರ ನಾನು ಕಳಿಸಿದ್ರೆ ಅವ್ರನ್ನ ಕ್ಯೂರ್ ಮಾಡಿ ಕಳಿಸ್ತೀರಾ ಸರ್? 100%. ಮತ್ತೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ಕೊಡ್ತೀನಿ ಆರಾಮಾಗಿದ್ದೀನಿ ಅಂತ ಹೇಳಿ. ನನಗೆ ಟೈಮ್ ಕೊಡ್ಬೇಕಷ್ಟೇ ಅವರು. ಟೈಮು ಡಯಟ್ ಸರ್, ಊಟ ಬಹಳ ಇಂಪಾರ್ಟೆಂಟ್ ಸರ್. ನಾನು ಮತ್ತೆ ಗೋಧಿ ತಿಂದೆ, ಮೈದಾ ತಿಂದೆ, ಸಕ್ಕರೆ ತಿಂದೆ, ನನ್ನ ಕೈಲೇ ಮತ್ತೆ ನಿಮ್ಮ ಮೆಡಿಸಿನ್ ತಗೊಳ್ತೀನಿ, 100 ರೂಪಾಯಿ ಜಾಸ್ತಿ ಕೊಡ್ತೀನಿ, ಸಾಧ್ಯ ಇಲ್ಲ. ಮತ್ತೆ ನೀವು ನನಗೆ ನಿಮ್ಮ ಟೈಮ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಿಮ್ಮ ಹೊಟ್ಟೆನ ಮತ್ತೆ ನಿಮ್ಮ ಬಾಯಿನ ಕರೆಕ್ಟಾಗಿ ನನಗೆ ಕೊಟ್ಬಿಡ್ಬೇಕು. ಯಾಕಂದ್ರೆ ಬಾಯಿ ಚಪಲ ಇಟ್ಕೊಂಡು ನಾನು ಬೆಳಗ್ಗೆ ಗೋಬಿ ಮಂಚೂರಿ ತಿಂದೆ, ಪಾನಿಪುರಿ ಮಾಡಿ ಆಮೇಲೆ ಏನೇನೋ ತಿನ್ನೋದ್ರಿಂದ ಒಳ್ಳೇದಲ್ಲ. ತಿಂತೀರಾ, ನಿಜವಾಗ್ಲೂ ನಿಮಗೆ ಟೇಸ್ಟ್ ಇದೆನಾ? ಪಲಾವ್ ಮಾಡ್ಕೊಳ್ಳಿ. ಯಾವ್ದ್ರಿಂದ? ಸಾವಿ, ನವಣಿ, ಕೊರ್ಲಿ, ಊದಲು, ಬರಗ, ಸಜ್ಜಿ, ಅದಕ್ಕಿಂತ ಟೇಸ್ಟ್ ಆಗುತ್ತೆ ಸರ್. ನಮ್ಮ ಸಿರಿಧಾನ್ಯ ಅಂದ್ರೆ ಆಯುರ್ವೇದದ್ದೇ ಅಲ್ವಾ ಸರ್? ನಮ್ಮ ಆಹಾರ ಸರ್. ನಮ್ಮ ಭಾರತ ದೇಶದ ಕಲ್ಚರ್. ಈಗ ನೀವು ನೆಲದ ಕಾನೂನಿಗೆ ಗೌರವ ಕೊಡ್ಬೇಕು ಸರ್. ಈಗ ನೀವು ರಾಣೆಬೆನ್ನೂರಲ್ಲಿ ಬಂದಿದ್ರಿ ಅಂತಂದ್ರೆ ಇಲ್ಲೂ ಒಂದು ಪದ್ಧತಿ ಇದೆ, ರೊಟ್ಟಿ ಊಟ ಇಲ್ಲಿ ಫೇಮಸ್. ಕೇಳಬಾರ್ದು. ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ಕೇಳಿದ್ರೆ ಸಾಧ್ಯ ಇಲ್ಲ. ಸೊ ಹಂಗೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಮ್ದೊಂದು ಫುಡ್ ಕಲ್ಚರ್ ಇದೆ, ಅದನ್ನೇ ಫಾಲೋ ಮಾಡ್ಬೇಕು ನಾವು. ಈಗ ನಾವು ಸ್ವಿಟ್ಜರ್ಲೆಂಡ್ ಅಲ್ಲಿ ಹುಟ್ಟಿದ್ರೆ ಗೋಧಿ ತಿನ್ಬೋದು, ತಪ್ಪಿಲ್ಲ ನಾನು ಹೇಳೋದು. ಆಮೇಲೆ ಮಡಿಕೇರಿಲಿ ಇದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಮಡಿಕೇರಿಲಿ ಪ್ರತಿದಿನ ಕುಡಿತಾ ಇರ್ತಾರೆ, ಅವ್ರಿಗೆ ದೇಹಕ್ಕೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಅದೇ ನೀವು ನಾರ್ತ್ ಕರ್ನಾಟಕ ಬಂದು ಒಂದ್ 2-3 ದಿವಸ ಡ್ರಿಂಕ್ಸ್ ಮಾಡಿದ್ರಿ ಅಂತಂದ್ರೆ ಹೊಟ್ಟೆಲಿ 2-3 ಆರ್ಗನ್ಗಳು ಕೆಟ್ಟೋಗ್ಬಿಡ್ತಾವೆ. ಸೊ ಆ ತರ ಅಂದ್ರೆ ಆ ಒಂದು ಕಲ್ಚರ್, ರೀಜನ್ ಅಂಡ್ ಕಲ್ಚರ್ ನನಗೆ ಗೊತ್ತಿಲ್ಲ. ಸೊ ಆಸ್ ಆಫ್ ನಾವು ನನಗೆ ಬಂದಿರುವ ಮಾಹಿತಿ ಆಧಾರದ ಮೇಲೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಂದೆ. ಇವರು ಆಲ್ಸೋ ಸೋ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದೀರಾ. ಓವರ್ ಕಾನ್ಫಿಡೆಂಟ್ ಆಗಲ್ಲ, ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದೀರಾ. ಗೊತ್ತಿಲ್ಲ, ನಿಮ್ಮಲ್ಲಿ ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಇದ್ರೆ ಅಥವಾ ನಿಮ್ಮ ತಂದೆಗೋ, ತಾಯಿಗೋ, ಗೊತ್ತಿದ್ದವ್ರಿಗೋ, ನೆಂಟ್ರಿಗೋ, ಇಷ್ಟ್ರಿಗೋ, ಇವತ್ತು ಸಣ್ಣ ಮಕ್ಳಿಗೂ ಬರ್ತಾರೆ ಶುಗರ್. ಅವ್ರಿಗೆ ಶುಗರ್ ಇದ್ರೆ ಒಂದ್ಸಲಿ ಟ್ರೈ ಮಾಡಿ. ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಬಾಯಿ ಚಪಲ ಬಿಟ್ಟು ಅವರಿಗೆ ನಿಮ್ಮ ಏನು ದೇಹ ಅಂದ್ರೆ ಅದರಲ್ಲೂ ಬಾಯಿ ಮತ್ತು ಹೊಟ್ಟೆ ಎರಡು ಕೊಟ್ಬಿಟ್ರೆ ಶುಗರ್ ಕ್ಲಿಯರ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದಾರೆ. ಮಣಿಕಂಠವ್ರೆ, ಒಳ್ಳೆದಾಗ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರೆ. ಆರೋಗ್ಯ ಮುಖ್ಯ. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್. ಜನರಿಗೆ ಒಂದಿಷ್ಟು ಒಳ್ಳೇದಾಗ್ಲಿ, ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ತಲುಪಲಿ ಅನ್ನೋ ಕಾರಣಕ್ಕೆ ಬೆಂಗಳೂರಿಂದ ರಾಣೆಬೆನ್ನೂರು ತನಕ ಬಂದು ಇದನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಅವ್ರ ನಂಬರ್ನ ನಾನು ಕೆಳಗಡೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ. ಸುತ್ತಮುತ್ತ ಇರೋರು ಖುಷಿಯಾಗಿರ್ಲಿ, ಸಂತೋಷವಾಗಿರ್ಲಿ, ನಗ್ನಗ್ತಾ ಇರಲಿ. ನೋಡ್ತಾ ಇರಿ, ಇದು ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನನ್ನಿಸ್ತು ಈ ವಿಡಿಯೋ ಹೇಳೋದು ಮರಿಬೇಡಿ. ನಮಸ್ಕಾರ.